ಮೊದಲು ತಮಗೆ ಪೈಲ್ವಾನ್ ಸಾದಿಕ್ ಪೈಲ್ವಾನ್ ಅಂತ ಹೆಸರು ಹೇಗೆ ಬಂತು ಸರ್? ಸಾದಿಕ್ ಪೈಲ್ವಾನ್ ಅಂತ ಹೆಸರು ಯಾಕೆ ಬಂತು ಅಂತ ಹೇಳಿದ್ರೆ, ನಮ್ಮ ತಂದೆ ಅಪ್ಪ ಅವರು ಪೈಲ್ವಾನ್ರು. ಓಕೆ. ನಮ್ಮ ತಾಯಿ ತಂದೆ ಎಡಬಿಲ್ಲಿ ಮುರಿಯ ಗುಲಾಮಿ ಪೈಲ್ವಾನ್ ಅಂತೇಳಿ ಮೈಸೂರು ರಾಜ್ಯದ ಪೈಲ್ವಾನ್ರಿಗೆಲ್ಲ ಹೊಡೆದಿರುವಂಥ ವ್ಯಕ್ತಿ. ಕೊಪ್ಪಳ ಬಸಪ್ಪ, ಸವಣೂರು ರಾಜರ ಪೈಲ್ವಾನ್ರಿಗೆ, ಮಹಾರಾಷ್ಟ್ರದ ರಾಜರ ಪೈಲ್ವಾನ್ರಿಗೆ ಹೊಡೆದಿರುವಂಥ ವ್ಯಕ್ತಿ ನಮ್ಮ ಅಜ್ಜ. ಅವ್ರಿಗಿಂತ ಹಿರಿಯರು ಅಂತ ಹೇಳಿದರೆ ನಮ್ಮ ಅಜ್ಜನ ಶಿಷ್ಯರು ಭಾಳ ಮಂದಿ ಇದೆ. ಮಕಾನ್ ಗಡಿ ಮನೆಯಲ್ಲಿ ನಮ್ಮ ತಂದೆಯವರು ಪೈಲ್ವಾನ್ರು, ನಮ್ಮ ತಂದೆ ಪೈಲ್ವಾನ್ರು. ಆಮೇಲೆ ನಮ್ಮ ಪೈಲ್ವಾನ್ರು ವಂಶ ಪರಂಪರಾ ನಾವು ಪೈಲ್ವಾನ್ರು ಸರ್. ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಬಿರುದು ತಗೊಂಬಂದು ಕೊಟ್ಟಿರೋಂಥ ವ್ಯಕ್ತಿಗಳು. ಈ ಕರ್ನಾಟಕ ಸರ್ಕಾರಕ್ಕೆ ಮೈಸೂರು ರಾಜ್ಯ ಏನಿತ್ತಲ್ಲ, ಆವಾಗ ನಮ್ಮ ಹಿರಿಯರು ಅದಕ್ಕೆ ಬಿರುದು ತಗೊಂಬಂದು ಕೊಟ್ಟಿರೋಂಥ ವ್ಯಕ್ತಿಗಳು. ಈ ರಾಜ್ಯಕ್ಕೆ, ಈ ಭಾರತಿಗೆ ಅನೇಕ ರಾಜ್ಯದಲ್ಲಿ ಕುಸ್ತಿಯನ್ನು ಪಡೆದು ಹೆಸರು ಪಡೆದು ಪದವಿ ತಗೊಂಬಂದು ಈ ಮೈಸೂರು ರಾಜ್ಯಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಮನೆತಂದರೆ ತಗೊಂಬಂದಿರೋ ಪದವಿಗಳು. ಸುಮಾರು ಎಷ್ಟು ಪದವಿಗಳನ್ನು, ಪ್ರಶಸ್ತಿಗಳನ್ನು ಗೆದ್ದಿದ್ದೀರಾ ಸರ್? ಸರ್, ನಾನು ಈ ಗದಿ ಕುಸ್ತಿನೂ ಆಡಿದ್ದೀನಿ, ಗದಿ ಕುಸ್ತಿ ಹೊಡೆದಿದ್ದೀನಿ. ಆಮೇಲೆ ಕರ್ನಾಟಕ ಕೇಸರಿ, ಮಹಾರಾಷ್ಟ್ರ ಕೇಸರಿ ಎಲ್ಲ ಪೈಲ್ವಾನ್ರ ಮೇಲೇನು ಕುಸ್ತಿ ಆಡಿದ್ದೀನಿ. ನಾನು 12 ವರ್ಷ ವಯಸ್ಸಿಂದ ನಾನು ಪೈಲ್ವಾನ್ಗಿರಿ ಮಾಡ್ಕೊಂತಾನೆ ಬಂದಿದ್ದೇನೆ ಸರ್. ನಮ್ಮ ಹಿರಿಯರು ಏನು ನಿಟ್ಟಿನಲ್ಲಿ ನಮ್ಮನ್ನ ದಾರಿ ತೋರಿಸಿದ್ರು, ಆ ದಾರಿಯಲ್ಲಿ ಮಾಡ್ಕೊಂತ ಬಂದ್ವಿ ಸರ್. ಆದ್ರೆ ನಮ್ಮ ಹಿರಿಯರದು ಗುಣ ಏನಿತ್ತಪ್ಪ ಅಂತ ಹೇಳಿದ್ರೆ, ತಾಲೀಮ್ ಸಾಧನೆ ಮಾಡಿದ ಮೇಲೆ ನೀಟಾಗಿರ್ಬೇಕು, ಯಾರ ಬಗ್ಗೆನೂ ದೋಷ ಮಾಡಬಾರ್ದು, ನಮಾಜಿ ಮಾಡ್ಬೇಕು, ಗುರುಗಳದು ಆಶೀರ್ವಾದ ಪಡಿಬೇಕು, ಗುರುಗಳು ಹೇಳಿದ ಮಾತು ಕೇಳ್ಬೇಕು, ತಂದೆ ತಾಯಿ ಮಾತು ಕೇಳ್ಬೇಕು, ಮುಸಲ್ಮಾನರಾದ್ರೆ ನಮಾಜ್ ಮಾಡ್ಬೇಕು, ದೇವರಿಂದ ಪ್ರಾರ್ಥನೆ ಮಾಡ್ಬೇಕು. ಆಮೇಲೆ ಹಿಂದೂ ಜನ ಆದ್ರೆ ಅವರು ದೇವರು ಜನರಿಗೆ ಮಠಗಳಿಗೆ ಹೋಗಿ ಅವರು ಆಶೀರ್ವಾದ ಪಡಿಬೇಕು. ಎಲ್ಲರಿಗೂ ಸಾಮಾನ್ಯವಾಗಿ ಒಂದು ಜೀವನದ ಪ್ರಕಾರ ಚೆನ್ನಾಗಿರ್ಬೇಕು, ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು ಅಂತಕ್ಕದ್ದು ಬಯಸ್ತಿದ್ರು ಸರ್ ನಮ್ಮ ಹಿರಿಯರು. ಅದೇ ನಿಟ್ಟಿನಲ್ಲಿ ಇನ್ನುವರೆಗೂ ನಾವು ಅದೇ ನಿಟ್ಟಿನಲ್ಲಿ ನಡೀತಾ ಇದೀವಿ. ರಾಜಕೀಯ ತಾವು ಸಾದಿಕ್ ಪೈಲ್ವಾನ್ ಕುಸ್ತಿಯಲ್ಲಿ ಬಂದ್ರು, ಈಗ ರಾಜಕೀಯಕ್ಕೆ ಹೇಗ್ ಬಂದ್ರಿ ಸರ್? ಸರ್, ಅವಾಗ ರಾಜಕೀಯ ಪೈಲ್ವಾನ್ಗಿರಿಯಲ್ಲಿ ಏನ್ ನಾವು ಹೆಸರು ಪಡೆದ್ವಲ್ಲ, ಅವಾಗ ನಮ್ಗೆ ರಾಜಕೀಯ ಜನ ಬಂದ್ ಭೇಟಿ ಆದ್ರು. ನಿಮ್ ಜೊತೆಗೆ ಹುಡ್ರ ಅದಾರೆ, ನಿಮ್ಮ ಜಾತಿ ಇದೆ, ನಿಮ್ಮ ಸಮಾಜ ಇದೆ, ನಿಮ್ಮ ದೊಡ್ಡ ಮಂಚಾನ ಎಲ್ಲರಿಗೂ ತಗೊಂಡು ನಮ್ಮ ಪಕ್ಷಕ್ಕೆ ದುಡಿರಿ, ನಮ್ಮ ಪಾರ್ಟಿಗೆ ದುಡಿರಿ, ವ್ಯಕ್ತಿಗೆ ದುಡಿರಿ ಅಂದಾಗ ಅವ ಕೊಂಡಜ್ಜಿ ಬಸಪ್ಪಂದ ಹಿಡಿದು ನಾವು ಶಾಮನೂರು ಶಿವಚಂದ್ರಪ್ಪ ಚೆನ್ನೇಗೌಡರ ಮಠನು ನಾವು ಆ ಕಾಲದಿಂದಾನು ನಾನು ಪಾರ್ಟಿಯಲ್ಲಿ ಇದ್ದು ಅದೇ ಪಕ್ಷದಲ್ಲಿ ನಾನಿದ್ದು ಜೀವನ ಮಾಡ್ಕೊಂತ ಅವ್ರೆಲ್ಲಾರಿಗೂ ಸಂಭಾಳಿಸ್ಕೊಂತ ಆ ಸಣ್ಣ ನಿಸುಟನು ನಾನೆಲ್ಲ ಎಲ್ಲ ಹಿರಿಯರ ಮಾರ್ಗದರ್ಶನದಿಂದ ನಾವು ರಾಜಕೀಯದಲ್ಲಿ ನಾನು ಇದ್ದೆ ಸರ್. ಎಷ್ಟನೇ ಇಸ್ವಿಗೆ ಬಂದ್ರಿ ಸರ್ ತಾವು ರಾಜಕೀಯಕ್ಕೆ? ಸರ್, ನಾನು 46 ವರ್ಷ ಆತ್ ನೋಡಿ ಸರ್ ನಾನು ರಾಜಕೀಯಕ್ಕೆ ಬಂದು. ಆ ಕಾಲದಿಂದ ನಾನು ಒಂದೇ ನಿಟ್ಟಿನಲ್ಲಿ ಇದ್ದೇನೆ. ನಾನು ಅಳವ, ನಾನು ಸಮಾಜ ಸೇವಕ, ನಾನು ಮಾಜಿ ನಗರಸಭಾ ಸದಸ್ಯ, ಮುಸ್ಲಿಂ ಸಮಾಜದ ಅಧ್ಯಕ್ಷ, ಎಲ್ಲಾರದು ಆಡಳಿತದಲ್ಲಿ ನಾನು ಸಮಾಜದಲ್ಲಿ ಸದಸ್ಯನಾಗಿ ಸೇವೆ ಸಲ್ಲಿಸಿದ್ದೇನೆ, ನಗರಸಭೆ ಸದಸ್ಯ ಆಗಿ ಸೇವೆ ಸಲ್ಲಿಸಿದ್ದೇನೆ, ಸಮಾಜದ ಅಧ್ಯಕ್ಷ ಆದ್ಮೇಲೆ ಸೇವೆ ಸಲ್ಲಿಸಿದ್ದೇನೆ. ಸಭೆಯಲ್ಲಿ ಎಲ್ಲಾ ಜಾತಿ ಧರ್ಮದವರು ನನಗೆ ಯಾವುದೇ ಒಂದು ಸಭೆ ಹಬ್ಬ ಹುಣ್ಣಿ ನನಗೆ ಕರೀತಾರೆ. ಊರಿಗೆ ಏನ್ ಒಳ್ಳೇದ್ ಬೇಕು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಕೊಂಡ್ ಬಂದಿದ್ವಿ ಸರ್. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿ ಅವರು ಏನು ಶಾಂತಿ ನಿಲ್ಲುವಂತಕ್ಕದ್ದು ಅವರು ಪಿರಿಯಡ್ನಾಗೆ ನಡೆದಿದೆ ರಾಜ್ಯದಲ್ಲಿ. ಆ ನಿಟ್ಟಿನಲ್ಲಿ ಅವ್ರ ಜೊತೆಗೆ ನಾವು ಸದಾ ಕಾಲ ಆದ್ವಿ ಸರ್. DK ಶಿವಕುಮಾರ್ ಅದೇ ನಿಟ್ಟಿನಲ್ಲಿ ಅವರೆಲ್ಲ ಶಾಂತಿ ಪ್ರಿಯರು, ಅವ್ರ ನಿಟ್ಟಿನಲ್ಲೇ ನಾವು ಕೆಲಸ ಮಾಡ್ಕೊಂತ ಬಂದಿದ್ದೀವಿ. ರಾಜ್ಯದಲ್ಲಿ ನಮ್ಮ ಡಿಸ್ಟಿಕ್ ನಲ್ಲಿ ನಮಗೆ ಶಾಂತಿ ನಿಲುವು ಏನ್ ತಂದು ಕೊಟ್ಟಿದ್ದಾರೆ, ಆ ನಿಟ್ಟಿನಲ್ಲಿ ಅವ್ರ ಜೊತೆಗೆ ನಾವು ಬುದ್ಧಿ ಹಚ್ಚಿ ನಾವು ನಮ್ಮ ಗುರುಗಳಾದಂತ ಶಾಮನೂರು ಶಿವಶಂಕರಪ್ಪಾಜಿ ಅವರು,
ಅವ್ರ ಮನೆತನಕ್ಕೆ ನಾವು ಮುಡುಪಾಗಿ ನಾವೆಲ್ಲ ಭುಜ ಹಚ್ಚಿ ಎಷ್ಟೇ ಕಷ್ಟ ಬಂದ್ರು ಯಾವ್ದೇ ಕ್ಯಾಂಡಿಡೇಟ್ ಬಂದು ನಿಂತ್ರು ನಾವು ಅವ್ರಿಗೆ ಯಾವ ಕಾರಣಕ್ಕೂ ಮಾನ್ಯತೆ ಕೊಳ್ಳಾರ್ದಾಗ ನಾವು ಕಾಂಗ್ರೆಸ್ಸಿಗೆ ಶಾಮನೂರು ಶಿವಶಂಕರಪ್ಪ ಅವ್ರ ಮಂತ್ರಿಯಂದರಿಗೆ ನಾವು ಗೆಲ್ಲಿಸ್ಕೊಂಡ್ ಬಂದಿದ್ದೀವಿ. ಈಗೂ ಅವ್ರಿಗೆ ನಾವು ಗೆಲ್ಲಿಸ್ತೀವಿ ಅಂತ ಹೇಳಿ ನಾನ್ ನಿಮ್ಮ ಮೂಲಕ ಹೇಳಕ್ ಇಷ್ಟಪಡ್ತೇನೆ. ಸರ್, ಉಪಚುನಾವಣೆಗೆ ತಾವು ಅರ್ಜಿ ಹಾಕಿದ್ರಿ. ಸೊ ಇದಕ್ ಮುಂಚೆ ತಾವು 2023 ನಡೀತಲ್ಲ ಚುನಾವಣೆ ಸರ್, ಆಗ ತಾವೇನಾದ್ರು ಮನ್ಸು ಮಾಡಿದ್ರ? ಸರ್, ನಾನು ಇದು 4ನೇ ಬಾರಿ ನಾನು ಅರ್ಜಿ ಕೊಟ್ಟಿರೋದು. ನಮ್ಮ ಗುರುಗಳು ಶಾಮನೂರು ಶಿವಶಂಕರಪ್ಪ ಇದ್ದಾಗ ನಾನೆಲ್ಲ 3 ಸತಿ ಒಂದ್ಸತಿ 1,25,000 ರೂಪಾಯಿ ಕಟ್ಟಿ ನಾಮಿನೇಷನ್ ಫೈಲ್ ಮಾಡಿದ್ದೆ. ಒಂದ್ಸತಿ 1,50,000 ಲಕ್ಷ ಕಟ್ಟಿ ನಾಮಿನೇಷನ್ ಫೈಲ್ ಮಾಡಿದ್ದೆ. ಮೊನ್ನೆ ಚುನಾವಣೆಗ ನಮ್ KPCC ಅವರು 2,25,000 ರೂಪಾಯಿ ಘೋಷಣೆ ಮಾಡಿದ್ರು. ಅವಾಗ 2,25,000 ರೂಪಾಯಿ ಕಟ್ಟಿ ನಾನೆಲ್ಲ ಅರ್ಜಿ ಹಾಕಿ ನಾನೆಲ್ಲ ಡೆಲ್ಲಿ ಬೆಂಗಳೂರು ಎಲ್ಲ ಲೀಟರ್ ಊಟ ಮಾತುಕತೆ ಮಾಡಿ ಕೊಡಿ, ಸಾದಿಕ್ ಪೈಲಟ್ ಕೊಡಿ, ಇಷ್ಟು ವರ್ಷದಿಂದ ನಾನು ಪಕ್ಷದಲ್ಲಿ ದುಡಿದಿದ್ದೇನೆ, ನನಗೆ ಗುರುತಿಸ್ರಿ, ನನಗೆ ಟಿಕೆಟ್ ಕೊಟ್ರಿ, ನನ್ ಗೆದ್ದು ಬಂದು ನಿಮ್ಮ ಎಲ್ಲಾ ಕೆಲಸ ಮಾಡ್ತೇನೆ, ನಿಮ್ ಜೊತೆಗೆ ಇರ್ತೇನೆ ಅಂತಕ್ಕದ್ದು ಮಾತು ಹೇಳ್ಕೊಂತ ಬಂದಿದ್ದೆ ಸರ್. ಮರು ಚುನಾವಣೆಯಲ್ಲಿ ನನಗೆ ಕೊಡ್ತಾರ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ರು ಸರ್. ಕೆಲವು ಲೀಡರ್ ಹೆಸರು ಹೇಳಕ್ ನಾನು ತಯಾರಿಲ್ಲ. ನಾನ್ ಕೊನೆ ಕ್ಷಣಕ್ಕೂ ಗುರುವಾರ ಮಟನು ನನಗೆ 11:15 ಮಟನು ನನಗೆ ಅಂದ್ರೆ ನಿಮ್ದೆ ಆಗ್ತಾ ಐತಿ, ಮೀಟಿಂಗ್ ಕುಂತೀವಿ ಆಗ್ತಾ ಐತಿ ಅಂದಾಗ ನಾನ್ ಶುಕ್ರವಾರ ದಿವಸ ಬೆಳಗ್ಗೆ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸಿ ಬಂದಿದ್ದೆ ಸರ್. ಶುಕ್ರವಾರ ಸಾಯಂಕಾಲನೇ ಶನಿವಾರ ದಿವಸ ಬೆಳಗ್ಗೆ ಸಮರ್ಥಿಗೆ ಆಯ್ತು ನಮ್ಮ ಶಾಮನೂರು ಶಿವಶಂಕರಪ್ಪನ ಮೊಮ್ಮಗನಿಗೆ. ಅವಾಗ ನಾವೇನ್ ಮಾಡಿದ್ವಿ, ನಮಗ್ ಬಹಳ ನೋವಾಯ್ತು ಸರ್, ಇಷ್ಟು ವರ್ಷದಿಂದ ದುಡ್ಕೊಂಡ್ ಬಂದಿದ್ದೇನೆ, 2 ವರ್ಷಕ್ಕೆ ಕೊಳ್ಳಿಲ್ಲ ಅಂತ ಹೇಳಿ ನನ್ಗೆ ಅರ್ಜಿ ಹಾಕಿದೆ ಸರ್. ನಾನು ಬಂಡಾಯ ಅಭ್ಯರ್ಥಿ ಅಂತ ಹೇಳಿ ಇಡೀ ಊರೇ ಒಂದು ಏಕಾಯಿತ್ತು. ಆದ್ರೆ ನಮ್ ಗಂಗುಳಿಗೆ ಹೋಲಿಸಿ ನಮ್ಮನ್ನ ಎಲ್ಲಾ ಇದ್ ಮಾಡಿದಾರಪ್ಪ. ನಾವು ಶಾಂತಿ ಸ್ಥಾಪನೆ ಮಾಡೋದು, ನಾವು ಕೊನೆಗೆ BJP ಬರಬಾರ್ದು ನಮ್ ಕಡೆಯಿಂದ. ಕೊನೆಗೆ ಅದೊಂದು ನಮ್ಮನ್ನ ನಿಂತಕ್ಕೆ BJP ಬಂತ ಹೇಳಿ ನಮ್ಮ ಮಂಟನಕ್ಕೆ ನಮ್ಗೆ ಒಂದು ರಿಮಾರ್ಕ್ ಬೀಳ್ತತಿ. ಯಾವ ಕಾರಣಕ್ಕೂ ನಾವು ಮಾಡೋದ್ ಬೇಡಪ್ಪ. ಸಿದ್ದರಾಮಯ್ಯಜಿ ಅವರು, DK ಶಿವಕುಮಾರ್ಜಿ ಅವರು ನೇತೃತ್ವದಲ್ಲಿ ನಾವು ಹೋಗಿ ಮಾತುಕತೆ ಮಾಡಿ ಏನು ನಮ್ದು ಮಾಂಗಿಲ್ಲ ಸರ್, ನಾವೇನು ಕೇಳಿಲ್ಲ ಸರ್. ನಮ್ಮನ್ನ ಗುರುತಿಸಿದ್ರಲ್ಲಿ ಈಗಾರ ಕರೆದು ನೀವು ನಿಮ್ಮ ಮೂಲಕ ನಿಮ್ಗೆ ಧನ್ಯವಾದ ಸರ್. ನಾನು ಪಕ್ಷಕ್ಕೆ ದುಡಿತೇನೆ, ನಿಮ್ ಜೊತೆಗೆ ಇರೋನ್ ಸರ್. ನಾನು ಯಾವಾಗ್ಲೂ ಕಾಂಗ್ರೆಸ್ ಬಿಟ್ಟಿಲ್ಲ, ಕಾಂಗ್ರೆಸ್ ನಲ್ಲಿ ನಾನು ಕೆಲಸ ಮಾಡ್ಕಂತ ಎಲ್ಲಾರ್ಗು ಏನ್ ಮನಸ್ತಾಪನೆ ಆಗಿದ್ದಿಲ್ಲ ಅವ್ರಿಗೆಲ್ಲ ನಾವು ಸರಿ ಮಾಡಿ ನಾನೆಲ್ಲ ಪಕ್ಷದಲ್ಲಿ ದುಡಿಯಕ್ ಹೇಳ್ತೇನೆ ಸರ್. ಕಾಂಗ್ರೆಸ್ ಗೆಲ್ಲಿಸ್ಕೊಂಡ್ ಬರ್ತೇನೆ ಸರ್ ಅಂತ ಅಂದಾಗ ಎಲ್ಲ ಒಪ್ಕೊಂಡ್ರು ಸರ್. ಆ ಒಂದು ನಿಟ್ಟಿನಲ್ಲಿ ನಾನು ದಾವಣಗೆರೆಗೆ ಬಂದೆ ಸರ್. ಹೌದು ಸರ್, ಮಾಡ್ತಾ ಇದ್ದೇನೆ ಸರ್. ಎಲ್ಲ ನಮ್ ಶಿಷ್ಯಂದ್ರನ್ನ ಏರಿಯಾ ವೈಸ್ ಎಲ್ಲಾರು ಕೂಡ ಮಾತಾಡ್ಕೊಂಡ್ ಬಂದೆ ಸರ್. ಈಗೂ ಹೋಗಿ ಒಂದ್ ಏರಿಯಾದಲ್ಲಿ ನಾನು ಮಾತಾಡ್ಕೊಂಡು ನಮ್ ಶಿಷ್ಯಂದ್ರನ್ನ ಒಪ್ಸಿ ಹೇಳಿ ಎಲ್ಲ ಬಿಡ್ರಪ್ಪ. ಈಗ ನಾನೇ ಕಾಂಗ್ರೆಸ್ಸಿಗೆ ಪುನಃ ಮತ್ತೆ ಒಂದು ಪಿಕ್ಚರ್ನಾಗ ಹೇಳ್ತಾ ಮಗಳು ಎಂತದು ಪಿಕ್ಚರ್ನಾಗ ಮಗಳು ಬಂದೆ ಸೀತೆ ಮನಿಗೆ ಅಂತೇಳಿ ಆ ನಮ್ಮನೆ ಮಗಳು ಬಂದಿದ್ದೀನಿ ನಾನು ಬಂಡೆ ತೋರ್ದು. ನೀವು ಎಲ್ಲ ಕೋಪ ಕಟ್ಕೋಬೇಡ್ರಿ, ಬೈಲಿಗಿದ್ದು ಕೆಲಸ ಮಾಡ್ರಪ್ಪ ಕಾಂಗ್ರೆಸ್ಸಿಗೆ ಸಮರ್ಥಿಗೆ ಅಂತ ಹೇಳಿ ಈಗ ಜಸ್ಟ್ ಬಂದೆ ಸರ್. ಬಂದ್ ನಮ್ಮ ಮಗನ್ ಕೂಟ ಮಾತಾಡ ಕುಂತಿದ್ದೆ, ತಾವು ಬಂದ್ರಿ ಸರ್. ತಮ್ಮ ಮೂಲಕ ನಾನು ಇಷ್ಟು ಮಾತಾಡಿದೆ. ಬಾಗಲಕೋಟೆ ಮತ್ತೆ ದಾವಣಗೆರೆಗೆ ಬರಲೇಬಾರ್ದು ಅಂತ ಹೇಳಿ ಅಲ್ಪಸಂಖ್ಯಾತರು ಬಹಳ ರೋಷವಾಗಿದ್ದಾರೆ. ಇಲ್ಲ ಸರ್, ಅಂತದೇನಿಲ್ಲ ಸರ್. ನಮ್ಮ ರಾಜ್ಯದ ಒಂದು ಲೀಡರ್, ಅವರು ಮೈನಾರಿಟಿ ಲೀಡರ್, ಅವ್ರ ಪರವಾಗಿ ಯಾವುದೇ ಒಂದು ದೋಷ ಇಲ್ಲ. ಅವ್ರು ಒಳ್ಳೆ ಲೀಡ್ರು. ಅದು ಯಾರು ಏನ್ ಹೇಳಿದಾರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನನ್ನಿಟ್ಟು ನಮ್ಮ ದಾವಣಗೆರೆ ಜಿಲ್ಲೆ, ನನ್ನ ದಕ್ಷಿಣ ಕ್ಷೇತ್ರ, ನಮ್ಮ ಊರು, ನಮ್ಮ ಜಿಲ್ಲೆ ಶಾಂತಿ ಇರಬೇಕು. ಶಾಂತಿಯಲ್ಲಿ ನಡೀತಂತ ಜನ ನಾವು. ರಾಜ್ಯದಲ್ಲಿ ಶಾಂತಿ ಸ್ಥಾಪನೆ ತಂದಿರ್ತಕ್ಕಂಥ ಸಿದ್ದರಾಮಯ್ಯಜಿ ಅವರು, DK ಶಿವಕುಮಾರ್ಜಿ ಅವರು, ಅವರ ನಡೆಯುವಂತ ಜನ ನಾವು. ಅಲ್ಪಸಂಖ್ಯಾತರು ಕಾರಣಕ್ಕೂ ನಾವು ಅವ್ರಿಗೆ ಬಿಟ್ಟು ನಡೆಯೋದಲ್ಲ ಸರ್. ಒಳ್ಳೆ ಕೆಲಸ ಏನಿದೆ ಅದ್ರ ತಕ್ಕಕ್ಕೆ ನಾವು ಅವ್ರ ಜೊತೆಗೆ ಇರ್ತೀವಿ ಸರ್. 100% ಸರ್. ಮತದಾರರು ಕಾಂಗ್ರೆಸ್ ಒಲವು 100%. ನಾವೇನೇ ಮಾಡಿದ್ರು 100% ಅಲ್ಪಸಂಖ್ಯಾತರು, ಆಯ್ದ ವರ್ಗದ ಜನ, ದಲಿತರು, ಲಿಂಗಾಯತ ಸಮಾಜದವರು ಎಲ್ಲಾರು ಕಾಂಗ್ರೆಸ್ ಒಲವಿದೆ ಸರ್. ಗೆಲ್ಲಿಸ್ತಾರೆ ಸರ್. ಬಹಳಷ್ಟು ಜನ ಪೈಲ್ವಾನವ್ರು ನಿಂತಿದ್ರೆ ನಮ್ಗೆ ಬಹಳ ಅನುಕೂಲ ಆಗೋದು ಅಂತ ಮೈನಾರಿಟಿ ಇತ್ತು. ತಾವು ಸಿದ್ದರಾಮಯ್ಯ ಅವರೆಲ್ಲ ಬಂದ ಮೇಲೆ ಹಿಂಪಡೆದ್ರಿ, ಏನು ಇದಕ್ಕೆ ಮೂಲ ಕಾರಣ ಅಂತ? ಸರ್, ಬಂಡಾಯ ಸ್ವಾತಂತ್ರ್ಯದಿಂದ ಇಲ್ಲಿ ತನಕ
ಯಾರು ಬಂಡಾಯ ಅಭ್ಯರ್ಥಿ ನಾನು ಬಹಳ ಕಲೆಕ್ಷನ್ ಆಗ್ತದೆ ಸರ್, ಯಾರು ಗೆಲ್ಲಿಲ್ಲ. ಈಗ ನಾನು ಸಮಾಜದ ಮಾಜಿ ಉಪಾಧ್ಯಕ್ಷ, ಒಂದು ನಗರಸಭೆ ಮಾಜಿ ನಗರಸಭೆ ಸದಸ್ಯ, ಎಲ್ಲಾ ಧರ್ಮದ ಜೊತೆಗೆ ಎಲ್ಲಾ ಜಾತಿ ಜನಾಂಗದ ಜೊತೆಗೆ ನಾನು ಅದೇನ್ ಸರ್. ನಾನು ಬಹಳ ಕಡೆ ಯೋಚನೆ ಮಾಡಿದೆ, ಓ ಬಿಜೆಪಿ ಗೆದ್ದು ಬಿಡ್ತಲ್ಲ ಅಂತೇಳಿ ನಾನು ಮರುಳಿ ಮತ್ತಲ್ಲ ನಮ್ ಕಾಂಗ್ರೆಸ್ಸಿಗೆ ಹೋಗಿದ್ದೇನೆ ಸರ್. ಕಾಂಗ್ರೆಸ್ನಲ್ಲಿ ದುಡಿತೇನೆ ಸರ್. ನನ್ನ ಮನೆ ಮಂತಾನ ನನ್ನ ಮಕ್ಕಳು ಎಲ್ಲ ನನ್ನ NSC ಅಧ್ಯಕ್ಷ ಅದ ಸರ್. ನನ್ನ ಮಗ ಸಣ್ಣ ಮಗ, ನಮ್ಮೆಲ್ಲಾ ಮಕ್ಕಳು ಎಲ್ಲ ಕಾಂಗ್ರೆಸ್ನಾಗ ದುಡಿತಾ ಇದಾರೆ. ನೋಡ್ಕೊಂಡು ಅವ್ರು ದುಡಿತಾ ಇದಾರೆ, ನಮ್ ತಂದೆಯವ್ರು ಹಳಬ್ರಲ್ಲ ಅಂತೇಳಿ. ಹಂಗಾಗಿ ನಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸಮರ್ಥಿಗೆ ದುಡಿತೀವಿ ಸರ್.